ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ಖಜಾನೆಯಲ್ಲಿ ಭಾರೀ ಲೂಟಿಯಾಗಿದೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಸನ್ನಿಧಾನ ಇದು. ದೇವಸ್ಥಾನದ ಹುಂಡಿಯಲ್ಲಿದ್ದಂಥ ಚಿನ್ನ, ಬೆಳ್ಳಿ ಸೇರಿದಂತೆ ನಗದನ್ನ ದೋಚಿದ್ದಾರೆ ಖದೀಮರು. ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಬರುವಂತಹ ಪಾಂಡವಪುರ ತಾಲೂಕಿನ ಮೇಲುಕೋಟೆಯ ಸನ್ನಿಧಾನದಲ್ಲಿ ನಡೆದಿರುವಂತಹ ಕಳ್ಳತನ ಇದು. ಈ ಸಂಬಂಧ ಮೇಲುಕೋಟೆ ಪೊಲೀಸರಿಗೆ ದೇವಸ್ಥಾನದ ಇಒ ಶೀಲಾ ದೂರು ಕೊಟ್ಟಿದ್ದಾರೆ. ಅರ್ಚಕ, ಪರಿಚಾರಕ ಮತ್ತು ಪಾರು ಪತ್ತೆಗಾರ ಶ್ರೀಧರ್, ಅರ್ಚಕ ನಾರಾಯಣ್ ಭಟ್ಟ, ಪರಿಚಾರಕ ತಿರುವೆಂಗಡಾಚಾರ್, ಕಾವಲುಗಾರ ಗಂಗಾಧರ್ ಇವರ ವಿರುದ್ಧ ದೂರನ್ನು ನೀಡಲಾಗಿದೆ. ಬಸವರಾಜ್ ವಿರುದ್ಧ ಕೂಡ ಪೊಲೀಸರಿಗೆ ಇಒ ಶೀಲಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ಖಜಾನೆಯಲ್ಲಿ ನಡೆದಿರುವಂತಹ ಭಾರಿ ಲೂಟಿ ಇದು. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಳ್ಳತನ ನಡೆದಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನದಲ್ಲಿ ನಡೆದಿರುವಂತಹ ಕಳವು ಪ್ರಕರಣ ಇದು. ದೇವಸ್ಥಾನದ ಹುಂಡಿಯಲ್ಲಿದ್ದಂತಹ ಚಿನ್ನ, ಬೆಳ್ಳಿ ಸೇರಿದಂತೆ ನಗದು ಕಳವಾಗಿದೆ. ಈ ಸಂಬಂಧ ಪಾರು ಪತ್ತೆಗಾರ ಶ್ರೀಧರ್, ಅರ್ಚಕ ನಾರಾಯಣ್ ಭಟ್ಟ, ಪರಿಚಾರಕ ತಿರುವೆಂಗಡಾಚಾರ್, ಕಾವಲುಗಾರರಾದ ಗಂಗಾಧರ್, ಬಸವರಾಜ್ ವಿರುದ್ಧ ಪೊಲೀಸರಿಗೆ ಇಒ ಶೀಲಾ ಕೊಟ್ಟಿರುವಂತಹ ದೂರು. ಸಿಸಿ ಕ್ಯಾಮೆರಾ ಮರೆಮಾಚಿ ಕೈಚಳಕವನ್ನು ತೋರಿದ್ದಾರೆ ಖದೀಮರು. ರಾಂಗ್ ಕನೆಕ್ಷನ್ ನೀಡಿ ಡಿವಿಆರ್ ಸುಟ್ಟು ಹಾಕಿದ್ದಾರೆ ಕಿರಾತಕರು. ದೇವಸ್ಥಾನದಲ್ಲಿ ಅಳವಡಿಸಿದ್ದಂಥ ಗುಪ್ತ ಸಿಸಿ ಕ್ಯಾಮೆರಾ ಕಳವಾಗಿದೆ. ಜನವರಿ 11, 2026 ನಡೆದಿರುವಂತಹ ಕಳ್ಳತನ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಜೂನ್ ತಿಂಗಳಲ್ಲಿ ಬೆಳಕಿಗೆ ಬಂದಿದೆ. ಘಟನೆ ಬಳಿಕ ಆರೋಪಿತರಿಗೆ ನೋಟಿಸ್ ನೀಡಿದ್ರು ದೇವಸ್ಥಾನದ ಇಒ. ನೋಟಿಸ್ಗೆ ಸರಿಯಾದ ಉತ್ತರ ನೀಡಿರಲಿಲ್ಲ ಅನ್ನುವಂತಹ ಕಾರಣಕ್ಕೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಮೇಲುಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಜ್ರಾಂಗಿ ಆಭರಣ ಕಳ್ಳತನದ ಬಳಿಕ ದೊಡ್ಡ ಪ್ರಮಾಣದ ಕಳವಾಗಿರುವಂತದ್ದು. ಸಿಸಿ ಕ್ಯಾಮೆರಾ ಮರೆಮಾಚಿ ಕೈಚಳಕವನ್ನ ಖದೀಮರು ತೋರಿರುವಂತದ್ದು. ರಾಂಗ್ ಕನೆಕ್ಷನ್ ನೀಡಿ ಡಿವಿಆರ್ ಸುಟ್ಟು ಹಾಕಿದ್ದಾರೆ ಕಿರಾತಕರು. ದೇವಸ್ಥಾನದಲ್ಲಿ ಅಳವಡಿಸಿದ್ದಂತಹ ಗುಪ್ತ ಸಿಸಿ ಕ್ಯಾಮೆರಾ ಕೂಡ ಕಳವಾಗಿದೆ. ಜನವರಿ 11, 2026 ನಡೆದಿದ್ದಂತಹ ಕಳ್ಳತನ ಪ್ರಕರಣ ಈಗ ಬೆಳಕಿ ಬಂದಿದೆ. ತಡವಾಗಿ ಬೆಳಕಿ ಬಂದಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡಿ ಇದಕ್ಕೆ ಮಾಹಿತಿಯನ್ನು ಕಲೆ ಹಾಕುವಂತಹ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡಿ ಅಂತಂದ್ರೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಕೂಡ ಬಂದಿರಲಿಲ್ವಂತೆ. ಇದೇ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ ಇಒ. ದೇವಸ್ಥಾನದ ಹುಂಡಿಯಲ್ಲಿದ್ದಂಥ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನಾಭರಣ ಮತ್ತು ನಗದು ಕದ್ದಿರುವಂಥದ್ದು. ಸೊ ವಜ್ರಾಂಗಿ ಆಭರಣ ಕಳವಾದ ನಂತರದಲ್ಲಿ ದೊಡ್ಡ ಪ್ರಮಾಣದ ಕಳ್ಳತನ ನಡೆದಿರುವಂಥದ್ದು. ಅದು ಸಿಸಿ ಕ್ಯಾಮೆರಾವನ್ನು ಕೂಡ ಮರೆಮಾಚಲಾಗಿದೆ. ಮತ್ತು ದೇವಸ್ಥಾನದಲ್ಲಿ ಅಳವಡಿಸಿದ್ದಂಥ ಗುಪ್ತ ಸಿಸಿ ಕ್ಯಾಮೆರಾ ಎಷ್ಟು ಜನಕ್ಕೆ ಗೊತ್ತಿರುತ್ತೆ? ಕಳ್ಳರಿಗೆ ಗೊತ್ತಿರುತ್ತಾ ಇದು? ಅಲ್ಲಿ ಅಳವಡಿಸಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತಿದ್ದು. ಜನವರಿ 11, 2026 ನಡೆದಿರುವಂಥ ಕಳ್ಳತನ ತಡವಾಗಿ ಬೆಳಕಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಮೈಸೂರಿನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರಿಂದ. ರಾಘವೇಂದ್ರ, ಬಹಳ ಸುಪ್ರಸಿದ್ಧವಾದಂತಹ, ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಇದು. ಈ ದೇವಸ್ಥಾನದ ಹುಂಡಿಯಲ್ಲಿದ್ದ ಚಿನ್ನ, ಬೆಳ್ಳಿ, ನಗದನ್ನ ಕಳುವು ಮಾಡ್ತಾರೆ ಅಂತಂದ್ರೆ ಮತ್ತೆ ಹೇಗೆ ಸಾಧ್ಯ? ಮತ್ತೆ ಯಾವ ರೀತಿ ಖದೀಮರು ಕೈಚಳಕ ತೋರಿರುವಂಥದ್ದು? ಜನವರಿ 11 ನಡೆದಿರುವಂತಹ ಪ್ರಕರಣ ಈಗ ಬೆಳಕಿ ಬಂದಿದ್ದು ಹೇಗೆ ಅಂತ? ಹೌದು ವಸಂತ್, ಇದು ಬಹಳ ಒಂದು ಆಶ್ಚರ್ಯಕರವಾದಂತ ಘಟನೆ. ಯಾಕೆ ಅಂತಂದ್ರೆ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತಂದ್ರೆ ಬಹಳ ಹಿಂದೂಗಳ ಪಾಲಿಗೆ ಒಂದು ಶ್ರದ್ಧಾ ಕೇಂದ್ರ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಭಾಗದಲ್ಲಿ ಇರ್ತಕ್ಕಂತ ಬಹಳ ಐತಿಹಾಸಿಕವಾದಂತ ದೇವಸ್ಥಾನ. ಲಕ್ಷಾಂತರ ಮಂದಿ ಇದಕ್ಕೆ ಒಂದು ಭಕ್ತರು, ಅನುಯಾಯಿಗಳು ಇರ್ತಕ್ಕಂತ ದೇವಾಲಯದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ಎಲ್ಲರಿಗೂ ಕೂಡ ಭಕ್ತರಿಗೆ ಆಘಾತ ಆಗಿರ್ತಕ್ಕಂಥದ್ದು. ಏನು ಜನವರಿ 11ನೇ ತಾರೀಕು ಈ ಘಟನೆ ನಡೆದಿದೆ ಅನ್ನುವಂಥದ್ದು ಏನು ದೇವಸ್ಥಾನದ ಇಒ ಇದ್ದಾರೆ ಶೀಲಾ ಅವರು ದೂರಿನಲ್ಲಿ ವಿವರಿಸಿರುವ ಹಾಗೆ, ಏನು ಅಲ್ಲಿ ಇರ್ತಕ್ಕಂತ 3-4 ಜನ ಸಿಬ್ಬಂದಿ ಏನಿದ್ದಾರೆ ದೇವಸ್ಥಾನದ ಸಿಬ್ಬಂದಿ, ಅವರುಗಳೇ ಈ ಒಂದು ಕೃತ್ಯವನ್ನ ಮಾಡಿರ್ಬೋದು ಅನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ದೇವಸ್ಥಾನದ ಪಾರುಪತ್ತೆಗಾರ, ಅರ್ಚಕ ಮತ್ತೆ ಪರಿಚಾರಕ ಮತ್ತೆ ಕಾವಲುಗಾರ, ಇವ್ರು 4 ಮಂದಿ, ಮತ್ತೆ ಪಾರುಪತ್ತೆಗಾರ ಶ್ರೀಧರ್, ಅರ್ಚಕ ನಾರಾಯಣ್ ಭಟ್ಟ, ಪರಿಚಾರಕ ತಿರುವೆಂಗಡಾಚಾರ್ ಹಾಗೂ ಕಾವಲುಗಾರ ಗಂಗಾಧರ್ ಮತ್ತೆ ಬಸವರಾಜ್ ಅಂತೇಳಿ 5 ಮಂದಿ ವಿರುದ್ಧ ಪೊಲೀಸ್ನವರು ದೂರನ್ನ ಕೊಟ್ಟಿರ್ತಕ್ಕಂಥದ್ದು.
ಬಹಳ ಮುಖ್ಯವಾಗಿ ವಜ್ರಾಂಗಿ ಆಭರಣ ಕಳ್ಳತನದ ಈ ಹಿಂದೆ ನಡೆದಿದ್ದದ್ದು ಎಲ್ಲರಿಗೂ ಗೊತ್ತಿದೆ. ವಜ್ರಾಂಗಿ ಆಭರಣ ಕಳ್ಳತನಕ್ಕೆ ಅದು ಅದರಲ್ಲಿ ಇರ್ತಕ್ಕಂಥ ಮುಖ್ಯ ಅರ್ಚಕರನ್ನ ಮೇಲಿನ ಆರೋಪ ಅವ್ರನ್ನು ಕೂಡ ಅಮಾನತ್ ಮಾಡಾಗಿತ್ತು. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ಘಟನೆ ನಡೆದಿರ್ತಕ್ಕಂಥದ್ದು. ಆಮೇಲೆ ಅದೇ ದಿನ ಕಳ್ಳತನ ಆದಂತ ದಿನ ಏನು ಚಿನ್ನ ಬೆಳ್ಳಿ ನಗದು ಕಳ್ಳತನ ಆದ ದಿನವೇ ಅಲ್ಲಿದ್ದಂತ ಸಿಸಿ ಕ್ಯಾಮೆರಾ ಕೂಡ ಮರೆಮಾಚಿದ್ದಾರೆ. ಅಲ್ಲಿ ರಾಂಗ್ ಕನೆಕ್ಷನ್ ನೋಡಿ DVR ಸುಟ್ಟಾಕೋ ತರ ಅದು ಬರ್ನ್ ಆಗೋ ತರ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಇದಲ್ಲದೆ ಗುಪ್ತ ಸಿಸಿ ಕ್ಯಾಮೆರಾ ಬೇರೆ ಇದೆ, ಅದನ್ನ ಕೂಡ ಈ ಕಳ್ಳರು ದೋಚಿದ್ದಾರೆ. ಹೀಗಾಗಿ ಒಳಗಡೆ ಇರೋರೇ ಈ ರೀತಿ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಬಂದೋಬಸ್ತ್ ಇರುತ್ತೆ. ಹೆಂಗೆ ಒಂದು ಬ್ಯಾಂಕ್ ನಲ್ಲಿ ಏನು ಟ್ರೆಜರಿಯನ್ನ ಎಷ್ಟು ಬಂದೋಬಸ್ತ್ ಮಾಡ್ತಾರೆ, ಅದೇ ರೀತಿ ಇಲ್ಲಿ ಸಾಕಷ್ಟು ಬಂದೋಬಸ್ತ್ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಇರ್ತವೆ. ಆದ್ರೆ ಅದನ್ನ ಮೀರಿ ಈ ರೀತಿ ಕೃತ್ಯ ಆಗಿದೆ ಅಂತಂದ್ರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಪ್ರಮುಖರೇ ಸೇರಿ ಮಾಡಿರುವಂತ ಕೃತ್ಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವಾಗ ಕೂಡ ಕಳೆದ 11ನೇ ಜನವರಿ 11ನೇ ತಾರೀಕಿಂದ ಈ ತನಕ ಸುಮಾರು 4 ತಿಂಗಳಾದ ಮೇಲೆ ಅವರು 4 ತಿಂಗಳ ಒಳಗೆ ನೋಟಿಸ್ ಗಳನ್ನ ಕೊಟ್ಟುಕೊಂಡೆಲ್ಲ ವಿಚಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸ್ಪಂದಿಸದೇ ಇರೋ ಕಾರಣ ಅವರು ತಪ್ಪಾಗಿ ಬಂದು ಪೊಲೀಸ್ನವರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ದೇವಾಲಯದ ವಿಚಾರ ಆದ್ರಿಂದ ಅಕಸ್ಮಾತ್ ಕಳ್ತನ ಮಾಡಿರುವಂತ ವ್ಯಕ್ತಿಗಳು ಅಪ್ರೂವರ್ ಆಗಿ ಅಂದ್ರೆ ತಪ್ಪೊಪ್ಪಿಗೆ ನಾವು ಒಪ್ಕೊಂಡು ಎಲ್ಲಾ ಆಭರಣಗಳನ್ನ ವಾಪಸ್ ಕೊಟ್ಟಿದ್ರೆ ಬಹುಶಃ ಅಲ್ಲೇ ಪ್ರಕರಣ ಮುಕ್ತಾಯ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಇದು ಪ್ರಕರಣ ಯಾವಾಗ ಇವರು ನೋಟಿಸ್ಗೂ ಕೂಡ ಉತ್ತರ ಕೊಡದೆ ತಾತ್ಸಾರ ಮಾಡೋದು, ಅದಾದ ನಂತರ ಏನು ಇಒ ಶೀಲಾ ಅವರು ದೂರನ್ನ ಕೊಟ್ಟಿದ್ದಾರೆ. ಹಿಂಗಾಗಿ ಪೊಲೀಸ್ನವರು ಈಗ ಹಂತವಾಗಿ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಇಷ್ಟರಲ್ಲೇ ಈ ಕೃತ್ಯವನ್ನು ಎಸಗಿದಂತವ್ರು ಯಾರ್ಯಾರು ಅನ್ನುವಂಥದ್ದು ಬಯಲಾಗುತ್ತೆ ವಸಂತ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.